ಆದ್ರೆ ನಿಮ್ಮನ್ನ ಪ್ರೀತಿಸ್ತಿದ್ದಾಳಲ್ವಾ ಸರ್, ಆ ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಿಲ್ಲದೆ ಮುತ್ತು ಕೊಟ್ಟಿರ್ಬೋದು ಸರ್. ಆದ್ರೂ ಯಾಕೆ ಈಗ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಿದ್ದಾಳೆ? ಟ್ಯಾಲೆಂಟ್ ಇದೆ ಅಂತ ಎನ್ಕರೇಜ್ ಮಾಡೋಣ ಅಂತ ಅವಳು ಏನ್ ಮಾತಾಡಿದ್ರು ಸಹಿಸ್ಕೊಂಡೆ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಇವತ್ತು ಮುತ್ತು ಕೊಟ್ಲು. ಹೀಗೆ ಬಿಟ್ರೆ ಹುಚ್ಚಿನ್ನು ತುಂಬಾ ಜಾಸ್ತಿ ಆಗುತ್ತೆ. ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದಾಗ್ಲೇ ತೆಗೆದು 2 ಬಾರ್ಸಿದ್ರೆ ಸರಿ ಹೋಗಿರೋದು. ಆ ಕೆಲಸ ಮಾಡ್ದೇನೆ ನಾನು ಮಾತಲ್ಲಿ ಅರ್ಥ ಮಾಡ್ಸಕ್ ನೋಡಿದ್ರೆ ಇಲ್ಲಿವರೆಗೂ ತಗೊಂಡ್ ಬಂದಿದ್ದಾಳೆ. ಅವಳಿಗೆ ಈಗ್ಲೇ ಪನಿಷ್ಮೆಂಟ್ ಕೊಡ್ತೀನಿ. ಸರ್ 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 ಪ್ಲೀಸ್ ಸರ್, ಇದರಲ್ಲಿ ಅವಳ ತಪ್ಪೇನೂ ಇಲ್ಲ ಸರ್. ತಪ್ಪೆಲ್ಲ ನಂದೇ ಸರ್. ತಪ್ಪೆಲ್ಲ ನಿಂದ? ಏನಾದ್ಯ ನೀನ್ ಹೇಳ್ತಿರೋದು? ಅದು ಸರ್, ಅದು ಅವತ್ತು ರಾಜಲಕ್ಷ್ಮಿ ಪ್ರೀತಿ ಬಗ್ಗೆ ನಿಮ್ ಹತ್ರ ಮಾತಾಡದ್ನಲ್ಲ. ಹೌದು. ನೀವು ಒಪ್ಕೊಳ್ಳಿಲ್ಲ ಅಲ್ವಾ ಸರ್? ಹೇಗೆ ಒಪ್ಕೋತೀನಿ? ಆ ವಿಷಯನ ನಾನು ಅವಳ ಹತ್ರ ಹೇಳಲಿಲ್ಲ ಸರ್. ಜೊತೆಗೆ ಎಕ್ಸಾಮ್ ಅಲ್ಲಿ ಅವಳು ಪಾಸ್ ಆದ್ರೆ ನೀವೇ ಅವಳ ಪ್ರೀತಿನ ಒಪ್ಕೋತೀರಾ ಅಂತ ಅವಳಿಗೆ ಸುಳ್ಳು ಹೇಳ್ದೆ ಸರ್. ಆದ್ಯ, ನೀನ್ ಸುಳ್ಳು ಹೇಳ್ದ್ಯಾ? ಹೇಗ್ ಹೇಳ್ದೆ? ಯಾಕೆ ಹೇಳ್ದೆ? ಅದು ಇನ್ನೇನ್ ಮಾಡು ಅಂತೀರಾ ಸರ್? ಅವಳು ನಿಮ್ ಪ್ರೀತಿಲಿ ಬಿದ್ದು ಹುಚ್ಚಿ ತರ ಆಗ್ಬಿಟ್ಟಿದ್ದಾಳೆ. ಪ್ರತಿ ಚಿಕ್ಕ ವಿಷಯದಲ್ಲೂ ಭಯ ಪಡೋ ಅವಳು ಈಗ ಏನಾದ್ರೂ ಪರವಾಗಿಲ್ಲ ಅಂತ ನೀವು ಅವಳನ್ನ ಪ್ರೀತಿಸ್ಬೇಕು ಅಂತ ಹಠ ಮಾಡ್ತಾ ಕೂತಿದ್ದಾಳೆ ಸರ್. ನೀವಿಲ್ಲ ಅಂದ್ರೆ ಪರೀಕ್ಷೆ, ಕೆರಿಯರ್ ಯಾವುದು ಬೇಕಾಗಿಲ್ಲ ಅಂತ ಅವಳು ಹೇಳ್ತಿದ್ದಾಳೆ. ಅದು ಅಲ್ಲದೆ ಸತ್ ಹೋಗ್ತೀನಿ ಅನ್ನೋ ಮಾತು ಆಡಿದ್ಲು ಸರ್. ನೀವೇನೋ ಅವಳ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಿಲ್ಲ. ಅವಳು ಈ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗದೆ ಹೋದ್ರೆ ಅವಳ ಜೀವನ ಅವಳ ಕೈಯಲ್ಲಿ ಇರಲ್ಲ ಸರ್. ಅವರ ಅಪ್ಪ ಅಮ್ಮ ಮದ್ವೆ ಮಾಡ್ತಾರೆ, ಅವಳು ಓದೆಲ್ಲ ನಿಂತು ಹೋಗುತ್ತೆ. ಅದಕ್ಕೆ ಸರ್ ಅವಳ ಕರಿಯರ್ ಬಗ್ಗೆ ಯೋಚನೆ ಮಾಡಿ ಈ ಚಿಕ್ಕ ಸುಳ್ಳು ಹೇಳ್ದೆ. ಇದು ಚಿಕ್ಕ ಸುಳ್ಳ? ಇದು ಚಿಕ್ಕ ಸುಳ್ಳ? ಸರ್ ಪ್ಲೀಸ್ ಸರ್, ತಪ್ಪು ನಂದೆ, ಪನಿಷ್ಮೆಂಟ್ ನನಗ್ ಕೊಡಿ. ಆದ್ರೆ ಅವಳನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಪ್ಲೀಸ್. ನೀವು ಕೋಪ ಮಾಡ್ಕೋಬೇಡಿ. ಮತ್ತಿನೇನು ಮಾಡು ಅಂತೀಯ ಆದ್ಯ? ಅವಳನ್ನ ಪ್ರೀತಿಸ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಹೇಳ್ದೆ ಏನ್ ಮಾಡ್ಬೇಕು ಅಂತೀಯ? ಸ್ವಲ್ಪ ದಿನ ಮ್ಯಾನೇಜ್ ಮಾಡಿ. ಜಾನಕಿ, ಜಾನಕಿ, ಏನಾಯ್ತು ಜಾನಕಿ? ಏನಾಯ್ತು? ಏನಿಲ್ಲ ರೀ, ಕೈ ಬೆರಳು ಈ ಸನ್ನಿಲ್ ಸಿಕ್ಕಾಕೊಂಡ್ಬಿಡ್ತು. ಹುಷಾರಾಗಿರ್ಬೇಕಲ್ವಾ ಜಾನಕಿ? ಪರವಾಗಿಲ್ಲ ರೀ, ನನ್ನನ್ನು ನೋಡ್ಕೊಳ್ಳೋದಿಕ್ಕೆ ನೀವಿದ್ದೀರಲ್ಲ. ಆದ್ರೂ ಈಗ ಯಾಕೆ ಈ ಗೋರಂಟಿನ್ ರೂಪ್ತಾ ಇದೆಯಾ? ನಾಳೆ ಹಬ್ಬ ಅಲ್ವಾ, ಹೆಣ್ಮಕ್ಳೆಲ್ಲ ಕೈಗೆ ಹಚ್ಕೊಳ್ತಾರೆ ಅಂತ ರೂಪ್ತಾ ಇದ್ದೀನಿ. ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀಯ ನೀನು, ಆದ್ರೆ ನಿನ್ ಬಗ್ಗೆನೇ ಯೋಚನೆ ಮಾಡಲ್ಲ. ಎಲ್ರ ಬಗ್ಗೆನೂ ನಾನು ಯೋಚನೆ ಮಾಡೋದು ಹಾಗಿರ್ಲಿ, ಎಲ್ರ ಬಗ್ಗೆನೂ ನೀವ್ ಯೋಚನೆ ಮಾಡ್ತಿರಲ್ಲ ಅಷ್ಟು ಸಾಕು. ಅದರಲ್ಲೂ ನನ್ನ ಬಗ್ಗೆ, ರಾಜಿ ಬಗ್ಗೆ ನೀವು ತುಂಬಾನೇ ಯೋಚನೆ ಮಾಡ್ತೀರಾ. ನೀವು ಹೀಗೆ ನನ್ನ ಜೊತೆಲಿದ್ರೆ ಸಾಕು ರೀ, ಎಲ್ಲ ಕೆಲಸ ತನಗೆ ತಾನೇ ಆಗೋಗುತ್ತೆ. ಕುಟುಂಬದ ಮುಖ್ಯಸ್ಥನಾಗಿ ಎಲ್ರ ಬಗ್ಗೆನೂ ಯೋಚಿಸ್ಬೇಕು, ಎಲ್ರ ವಿಷಯದಲ್ಲೂ ನಿರ್ಧಾರ ತಗೋಬೇಕು. ಆ ಜವಾಬ್ದಾರಿ ನನ್ನ ಮೇಲಿದೆ ಜಾನಕಿ. ಹೌದು ರೀ, ನಿಮ್ಮ ಜವಾಬ್ದಾರಿನ ನೀವು ನಿರ್ವಹಿಸ್ತಾ ಇದ್ದೀರಾ, ನನ್ನ ಕರ್ತವ್ಯನೂ ನಾನು ಮಾಡ್ಬೇಕಲ್ವಾ. ನಾಳೆ ಹಬ್ಬಕ್ಕೆ ನಾನು ಹೊಸ ಬಟ್ಟೆ, ತಿಂಡಿ ತಿನಿಸುಗಳು ಎಲ್ಲನೂ ಸಿದ್ಧ ಮಾಡಬೇಕು. ಒಳ್ಳೇದು ಜಾನಕಿ. ಹೌದೇನೆ ರಾಜಿ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ? ತುಂಬಾ ಸಂತೋಷ ಕಣೆ. ಅಪ್ಪ, ಎಲ್ಲ ನಿಮ್ಮ ಆಶೀರ್ವಾದದಿಂದಾನೆ. ಬೇಡಮ್ಮ, ನೀನ್ ಚೆನ್ನಾಗಿ ಓದ್ಕೊಂಡು
ಒಳ್ಳೆ ಮಾರ್ಕ್ಸಿಂದ ಪಾಸ್ ಆಗಿದೆಯಾ ರಾಜಲಕ್ಷ್ಮಿ. ಹೀಗೆ ಒಳ್ಳೆ ಹೆಸರು ಪ್ರತಿಷ್ಠೆನ ಸಂಪಾದಿಸಬೇಕು. ಸರಿ ಅಪ್ಪ. ಕಂಗ್ರ್ಯಾಚುಲೇಷನ್ಸ್ ರಾಜಲಕ್ಷ್ಮಿ. ಥ್ಯಾಂಕ್ ಯು. ನಮ್ಮ ವಂಶದಲ್ಲೇ ಓದ್ತಿರೋ ಮೊದಲನೇ ಹುಡುಗಿ ನೀನು. ಅಂದ್ರೆ ಈ ಮನೆಗೆ ನೀನು ವಿದ್ಯಾದೇವಿ ಸರಸ್ವತಿ ಇದ್ದಾಗೆ. ನಿನಗೆ ಈ ಪರೀಕ್ಷೆ ಎಲ್ಲ ಒಂದ್ ಲೆಕ್ಕನೇ ಅಲ್ಲ. ಅದಕ್ಕೆ ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋದು. ಇದೆಲ್ಲ ಆದ್ಯನಿಂದನೇ ಶಿವರಾಜು. ಆದ್ಯ ಪಕ್ಕದಲ್ಲಿದ್ದು ಓದಿಸಿದಾಳೆ, ಕ್ರೆಡಿಟ್ ಕೂಡ ಆದ್ಯಗೆ ಸಿಗುತ್ತೆ. ಹೌದೌದು. ಆದ್ಯ ನಮ್ಮ ಮನೆಗೆ ಬಂದ್ಮೇಲೆ ರಾಜಲಕ್ಷ್ಮಿ ಜೀವನನೇ ಬದಲಾಗೋಯ್ತು. ಓದಲ್ಲೂ ಫಸ್ಟು, ಆಟದಲ್ಲೂ ಫಸ್ಟು. ಮಾತಾಡೋದಕ್ಕೆ ಭಯ ಪಡ್ತಿದ್ದ ರಾಜಲಕ್ಷ್ಮಿ ಈಗ ಎಲ್ರ ಜೊತೆನೂ ಈಸಿಯಾಗಿ ಮಾತಾಡ್ತಿದ್ದಾಳೆ. ನೋಡಮ್ಮ ಆದ್ಯ, ನೀನ್ ಈ ಮನೆಗ್ ಬಂದಿದ್ದು ಒಂದ್ ಅದೃಷ್ಟ ಕಣಮ್ಮ. ಸಾಕ್ ನಿಲ್ಲಿಸ್ತೀರಾ? ಅವಳೇನ್ ದೇವತೆ ಅಲ್ಲ. ಅವಳು ಬರ್ತಿದ್ದ ಹಾಗೆ ಎಲ್ಲ ಬದ್ಲಾಯ್ತು ಅಂತ ಹೇಳೋದಿಕ್ಕೆ. ರಾಜಲಕ್ಷ್ಮಿతో ಅವಳದು ಒಂದೇ ವಯಸ್ಸಾಗಿರೋದ್ರಿಂದ ಇಬ್ರು ಒಟ್ಟಿಗೆ ಓದ್ತಾ ಇದ್ದಾರೆ.